ಏನ್ ಹೇಳ್ತೀರಿ ಸರ್? ಎಲ್ಲ ಗುಡಿ ಗುಂಡಾರು ವಕ್ಫ್ ಎಲ್ಲ ಪ್ರಾರಂಭ ಮಾಡಿದ್ದು ಬಿಜೆಪಿ ಅವರೇ. ಸರ್ಕಾರ ನಿಂತಿದೆಯಲ್ಲ ಸರ್, ಅವ್ರು ಮಾಡೋರು. ಈ ಪ್ರೆಸೆಂಟ್ ಗವರ್ಮೆಂಟ್ ಯಾರ್ದಿದೆ ನೋಡಿ, ಈಗ ಉದಾಹರಣೆಗೆ ಬೀದರ್ ಜಿಲ್ಲೆಯಲ್ಲಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ಒಂದಾದ್ರೂ ನೋಟಿಸ್ ಕೊಟ್ಟಿದ್ದೇವಾ? ನಿಮ್ಮಲ್ಲಿ ದಾಖಲೆ ಇದೆಯಾ? ನಾನು ಜಿಲ್ಲಾಧಿಕಾರಿ ಕೇಳಿ ಪೂರ್ತಿ ಜಿಲ್ಲಾಧಿಕಾರಿಯವರಿಗೆ ಮಾತನಾಡಿದ್ದೇನೆ. ನಾವು ಒಂದನ್ನು ನೋಟಿಸ್ ಇಶ್ಯೂ ಮಾಡಿಲ್ಲ, ಒಂದನ್ನು ಪಾಣಿ ನಮ್ದು ತಿದ್ದುಪಡಿ ಆಗಿಲ್ಲ. ಯಾರು ಜವಾಬ್ದಾರರು? ಹಿಂದಿನ ಸರ್ಕಾರ ಯಾವ್ದಿತ್ತು ಹೇಳಿ, ನೀವೇ ಹೇಳಿ. ಯಾಕೆ ಇಲ್ಲ ಸಲ್ಲದು? ಬಿಜೆಪಿನೇ ಹೊಣೆ. ಬಿಜೆಪಿಯವರೇ ನೋಡಿ, ಅಪರಾಧ ಮಾಡೋರು ಬಿಜೆಪಿಯವರು, ಇವತ್ತು ದೂರು ಕೊಡೋರು ಬಿಜೆಪಿಯವರು, ತನಿಖೆನೂ ಬಿಜೆಪಿಯವರು ಮಾಡ್ತೀವಿ ಅಂತಾರೆ, ಮತ್ ತೀರ್ಮಾನ ಬಿಜೆಪಿನ ಕೊಡ್ತಾ ಅಂತಾರೆ. ನೀವು ಅರ್ಥ ಮಾಡ್ಕೋಬೇಕು. ಮಾಧ್ಯಮದವರು ಸುಮ್ನೆ ಯಾರಿಗೂ ಅನ್ಯಾಯ ಕೊಡೋದಿಲ್ಲ. ಸಿಎಂ ಹೇಳಿದ್ದಾರೆ ಯಾವ ರೈತರಿಗೂ ಒಕ್ಕಲೆಬ್ಬಿಸೋದಿಲ್ಲ. ಅಪ್ಪಿತಪ್ಪಿ ಯಾರ್ದಾದ್ರೂ ಹಿಂದೆ ಬಿಜೆಪಿಯ ಕಾರ್ಯಕಾಲದಲ್ಲೂ ಉದ್ದೇಶಪೂರ್ವಕವಾಗಿ ಆಗ್ಲಿ ಅಥವಾ ಅಪ್ಪಿತಪ್ಪಿ ಆಗ್ಲೂ ಯಾವುದೇ ತನಿಖೆ ಮಾಡದೆ ಒಂದ್ ವೇಳೆ ವಾಕ್ಫ್ ಅಂತ ಹೇಳಿ ತಿದ್ದುಪಡಿ ಮಾಡಿದ್ದರೆ ಅದನ್ನು ಮತ್ತೆ ಪುನಃ ಆ ರೈತರಿಗೆ ವಾಪಸ್ ಕೊಡಲಾಗುವುದು. ಆ ಪಾಣಿ ಏನು ರೆವೆನ್ಯೂ ಖಾತೆಯಲ್ಲಿದೆ ಅದನ್ನು ಬದಲಾವಣೆ ಮಾಡಿ ನ್ಯಾಯ ಕೊಡ್ತೀವಿ ಅಂತ ಹೇಳಿದೆ. ಇದಕ್ಕಿಂತ ಜಾಸ್ತಿ ಏನ್ ಬೇಕು? ವಕ್ಫ್ ಅಂತ ಹೇಳತ್ತಾರೆ. ಇಲ್ಲ ವಕ್ಫ್ ಅಂತ ಹೇಳತ್ತಾರೆ. ಫಾರೆಸ್ಟ್ ನಲ್ಲಿ ಇಲ್ಲೇ ಬೀದರ್ ನಲ್ಲಿ 800 ತಗೊಂಡಿದ್ದಾರೆ. ಅದ್ರ ಬಗ್ಗೆ ಹೇರಲ್ ಹೊಂಟಿದ್ದಾರೆ. ರೇನು 1000 ಎಕರೆ ತಗೊಂಡಿದ್ದಾರೆ. ಬೀದರ್ ನಲ್ಲಿ ಫಾರೆಸ್ಟ್ ಅವರು 800 ಎಕರೆ ಜಮೀನು ರೈತರು ತಗೊಂಡಿದ್ದಾರೆ. ಅದ್ರ ಬಗ್ಗೆ ಯಾರು ಕೇಳಿಲ್ಲ. ಮತ್ತೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಲಿಂದ 1000 ತಗೊಂಡಿದ್ದಾರೆ. ಅದ್ರ ಬಗ್ಗೆ ಕೇಳಿಲ್ಲ. ವಕ್ದು ಬರೀ ನೋಟಿಸ್ ಹೋಗಿದೆ ಅಂತ ಸುಮ್ಮನೆ. ಯಾವುದು ಇಲ್ಲ, ಸಿಎಂ ಆಲ್ರೆಡಿ ಆದೇಶ ಕೊಟ್ಬಿಟ್ಟಿದ್ದಾರೆ. ಡೋಂಟ್ ವರಿ, ಸಿಎಂ ಜೊತೆಗಿದೆ. ನಾವು ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾರೆ, ತೀರ್ಮಾನ ಮಾಡ್ತಾರೆ. ಸರ್ಕಾರ ಬಹಳ ಸುಭದ್ರವಾಗಿ ನಡೀತಾ ಇದೆ, ಉತ್ತಮವಾಗಿ ಆಡಳಿತ ಕೊಡ್ತಾ ಇದ್ದೇವೆ. ಮತ್ತೆ ಇವತ್ತು ಭಾರತೀಯ ಜನತಾ ಪಕ್ಷದವರು ಹೊಟ್ಟೆ ಕಿಚ್ಚಿನಿಂದ ಇಲ್ಲ ಸಲ್ಲದ ಆರೋಪಗಳು ಮಾಡ್ತಾ ಇದ್ದಾರೆ. ಅದರಿಂದ ಯಾವುದೇ ರೀತಿಯ ಪ್ರಭಾವ ಬೀರೋದಿಲ್ಲ. ಮಹಾರಾಷ್ಟ್ರದಲ್ಲಿ ಚುನಾವಣೆ ನಡೀತಾ ಇದೆ. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಗಠಬಂಧನ್ ಅಧಿಕಾರಕ್ಕೆ ಬರ್ತದೆ. ಕೆಲವು ಸಚಿವರನ್ನ ಕೈ ಬಿಡ್ತಾರೆ ನೋಡಿ, ಈ ವಿಷಯದ ಬಗ್ಗೆ ವರಿಷ್ಠರು ತೀರ್ಮಾನ ಮಾಡ್ತಾರೆ. ನಿಮ್ದೇ ಪಕ್ಷದ ಶಾಸಕರು, ವಿಜಯನಗರ ಶಾಸಕರು ಗವಿಯಪ್ಪ ಅಂತ ಹೇಳಿ, ಹಿಂದಿನ ಬಿಜೆಪಿ ಸರ್ಕಾರ ಸರಿಯಾಗಿತ್ತು, ಇವಾಗ ತಾರತಮ್ಯ ಮಾಡ್ತಾ ಇದಾರೆ, ಅನುದಾನ ಸಿಗ್ತಾ ಇಲ್ಲ, ಯಾರು ಬೆಲೆ ಕೊಡ್ತಾ ಇಲ್ಲ ಸರ್ಕಾರದಲ್ಲಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಶಾಸಕರು ಆರೋಪ ಮಾಡ್ತಾರೆ. ಅಪ್ಪ ನೋಡಿ, ಗವಿಯಪ್ಪ ಅವರು ಆ ರೀತಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಕೊಟ್ಟಿದ್ದಾರೆ ಸರ್. ಇವತ್ತು ಅರ್ಥ ಆಯ್ತಾ? ನನಗೆ ಬಹಳ ಅತ್ಯಂತ ಆತ್ಮೀಯರಾಗಿದ್ದಾರೆ, ನಮ್ಮ ಸ್ನೇಹಿತರಾಗಿದ್ದಾರೆ. ಅವ್ರದ್ದೇನ್ ಸಮಸ್ಯೆ ಇದೆ ನಾನು ಮಾತಾಡ್ತೇನೆ, ಅದನ್ನು ಬಗೆಹರಿಸ್ತೇವೆ, ವರಿಷ್ಠರು ಬಗೆಹರಿಸ್ತಾರೆ. ನೋಡಿ, ಅವ್ರ ಹೇಳಿಕೆ ಕೊಟ್ಟಿರ್ಲಿಕ್ಕಿಲ್ಲ, ನೀವು ಮಾಧ್ಯಮದವರು ಅದಕ್ಕೆ ತಿರುಚಿ ಬಿಡ್ತೀರಿ. ಏನಾದ್ರು ಹೇಳಿದ್ರೆ ಅದಕ್ಕೆ ನಾನು ಅದನ್ನು ನಂಬೋದಿಲ್ಲ. ಶಕ್ತಿ ಯೋಜನೆದ 238 ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿದೆ ವಾಯು ಕರ್ನಾಟಕ ಸಾರಿಗೆ. ನೋಡಿ, ನೀವು ಅರ್ಥ ಮಾಡಿಕೊಳ್ಳ್ರಿ. 55,000 ಕೋಟಿ ರೂಪಾಯಿ ಆಯವ್ಯಯದಲ್ಲಿ ಮಂಜೂರಿ ಇಕ್ಕಿದ್ದೇವೆ, ಅನುದಾನ ಇಕ್ಕಿದ್ದೇವೆ, ಅದನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ. 238 ಕೋಟಿ ರೂಪಾಯಿ ಏನಿದೆ? 8 ದಿವಸದಲ್ಲಿ ಕೊಟ್ಬಿಡ್ತಾರೆ. ಅದಕ್ಕೆ ಸಣ್ಣ ವಿಷಯ ಎಲ್ಲ. ನೀವು ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ 1 ಲಕ್ಷ ಕೋಟಿ ರೂಪಾಯಿ ಬಾಕಿ ಇಟ್ಟು ಹೋಗ್ಯಾರ. ಅದಕ್ಕೇನ್ ಹೇಳ್ತಾರ ಅವರು? 10 ಲಕ್ಷ ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿ ಸೇರಿದಂತೆ ನೋಡ್ರಿ, ಈಗ ಅರ್ಥ ಮಾಡಿಕೊಳ್ರಿ. ಈ ರಾಜ್ಯದಲ್ಲಿ ಏನ್ ಸುಮಾರು 6 ಕೋಟಿ 7 ಕೋಟಿ ಜನಸಂಖ್ಯೆ ಇದೆ. ಎಷ್ಟು ಪರ್ಸೆಂಟೇಜ್ ಬಡತನಕ್ಕಿಂತ ಕೆಳಗಡೆ ಜನ ಇದ್ದಾರೆ? ಎಷ್ಟು ಪರ್ಸೆಂಟೇಜ್ ಇದ್ದಾರೆ? ಯಾವ ಎಫೆಕ್ಟ್ ಇಂದ ಕಟ್ ಮಾಡ್ತಾ ಇಲ್ಲ. ಇದು ಸತ್ಯದ ಮೇಲೆ ನ್ಯಾಯಸಮ್ಮತವಾದಂತ ಆಡಳಿತ ಕೊಡ್ತಾ ಇದ್ದೇವೆ. ಯಾರು ಇವತ್ತು ಟ್ಯಾಕ್ಸ್ ಕಟ್ತಾ ಇದ್ದಾರೆ? ಸಾಹುಕಾರಿದ್ದಾರೆ, ಶ್ರೀಮಂತರಿದ್ದಾರೆ, ಕಾರ್ ಇದೆ. ಇವತ್ತು ಏನೊಂದು ಮಾನದಂಡ ಇದೆ ಅವರಿಗೆ. ಇವತ್ತೇನು ಅವರ ಇನ್ಕಮ್ ಸರ್ಟಿಫಿಕೇಟ್ ಆಧಾರದ ಮೇಲೆ ಇವತ್ತು ನಾವು ತೀರ್ಮಾನ ಮಾಡ್ತೇವೆ. 1,20,000 ಜಾಸ್ತಿ ಇತ್ತು ಅಂದ್ರೆ ಅವ್ರು ಅರ್ಹರಿರೋದಿಲ್ಲ. 5 ಲಕ್ಷ ಇದ್ದವರು ತಗೋತಾರೆ, 20 ಲಕ್ಷ ಇದ್ದವರು ತಗೋತಾರೆ ಅಂದ್ರೆ ಸರಿನಾ? ಅದು ಯಾರ ಹಣ? ಅದು ತೆರಿಗೆ ಪಾವತಿದಾರ ಹಣ, ಇದು ಬಡವರ ಹಣ. ಆ ಹಣ ಉಳಿಸುವಂತ ಕೆಲಸ ಸರ್ಕಾರ ಮಾಡಬೇಕಾಗ್ತದೆ. ನ್ಯಾಯಸಮ್ಮತವಾಗಿ ಯಾರು ಬಡತನಕ್ಕಿಂತ ಕೆಳಗಡೆ ಇದ್ದಾರೆ ಅವ್ರು ಯಾರಿಗೂ ಅನ್ಯಾಯ ಆಗ್ಲಿಕ್ಕೆ ಬಿಡೋದಿಲ್ಲ. ಅವರೆಲ್ಲರದು ಯಾರ್ದಾದ್ರೂ ಅಂತದ್ದು ಏನಾದ್ರೂ ಅಪ್ಪಿತಪ್ಪಿ ಅದು ರದ್ದಾಗಿದ್ರೆ ಅದನ್ನು ಪುನಃ ಕೊಡುವಂತ ಒಂದು ವ್ಯವಸ್ಥೆ ಮಾಡ್ತೇವೆ. ವಕ್ಫ್ ಎಲ್ಲ ಪ್ರಾರಂಭ ಮಾಡಿದ್ದು ಬಿಜೆಪಿ ಅವರೇ. ನೋಡಿ, ಈಗ ಉದಾಹರಣೆಗೆ ಬೀದರ್ ಜಿಲ್ಲೆಯಲ್ಲಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ಒಂದಾದ್ರೂ ನೋಟಿಸ್ ಕೊಟ್ಟಿದ್ದೇವಾ? ನಿಮ್ಮಲ್ಲಿ ದಾಖಲೆ ಇದೆಯಾ? ನಾನು ಜಿಲ್ಲಾಧಿಕಾರಿ ಕೇಳಿ ಪೂರ್ತಿ
ಜಿಲ್ಲಾಧಿಕಾರಿಯವರಿಗೆ ಮಾತನಾಡಿದ್ದೇನೆ. ನಾವು ಒಂದನ್ನು ನೋಟಿಸ್ ಇಶ್ಯೂ ಮಾಡಿಲ್ಲ, ಒಂದನ್ನು ಪಾಣಿ ನಮ್ದು ತಿದ್ದುಪಡಿ ಆಗಿಲ್ಲ. ಯಾರು ಜವಾಬ್ದಾರರು? ಹಿಂದಿನ ಸರ್ಕಾರ ಯಾವ್ದಿತ್ತು ಹೇಳಿ, ನೀವೇ ಹೇಳಿ. ಯಾಕೆ ಇಲ್ಲ ಸಲ್ಲದು? ಬಿಜೆಪಿನೇ ಹೊಣೆ. ಬಿಜೆಪಿಯವರೇ ನೋಡಿ, ಅಪರಾಧ ಮಾಡೋರು ಬಿಜೆಪಿಯವರು, ಇವತ್ತು ದೂರು ಕೊಡೋರು ಬಿಜೆಪಿಯವರು, ತನಿಖೆನೂ ಬಿಜೆಪಿಯವರು ಮಾಡ್ತೀವಿ ಅಂತಾರೆ, ಮತ್ತೆ ತೀರ್ಮಾನ ಬಿಜೆಪಿನೇ ಕೊಡ್ತಾ ಅಂತಾರೆ. ನೀವು ಅರ್ಥ ಮಾಡ್ಕೋಬೇಕು. ಮಾಧ್ಯಮದವರು ಸುಮ್ನೆ ಯಾರಿಗೂ ಅನ್ಯಾಯ ಕೊಡೋದಿಲ್ಲ. ಸಿಎಂ ಹೇಳಿದ್ದಾರೆ ಯಾವ ರೈತರಿಗೂ ಒಕ್ಕಲೆಬ್ಬಿಸೋದಿಲ್ಲ. ಅಪ್ಪಿತಪ್ಪಿ ಯಾರ್ದಾದ್ರೂ ಹಿಂದೆ ಬಿಜೆಪಿಯ ಕಾರ್ಯಕಾಲದಲ್ಲೂ ಉದ್ದೇಶಪೂರ್ವಕವಾಗಿ ಆಗ್ಲಿ ಅಥವಾ ಅಪ್ಪಿತಪ್ಪಿ ಆಗ್ಲೂ ಯಾವುದೇ ತನಿಖೆ ಮಾಡದೆ ಒಂದ್ ವೇಳೆ ವಾಕ್ಫ್ ಅಂತ ಹೇಳಿ ತಿದ್ದುಪಡಿ ಮಾಡಿದ್ದರೆ ಅದನ್ನು ಮತ್ತೆ ಪುನಃ ಆ ರೈತರಿಗೆ ವಾಪಸ್ ಕೊಡಲಾಗುವುದು. ಆ ಪಾಣಿ ಏನು ರೆವೆನ್ಯೂ ಖಾತೆಯಲ್ಲಿದೆ ಅದನ್ನು ಬದಲಾವಣೆ ಮಾಡಿ ನ್ಯಾಯ ಕೊಡ್ತೀವಿ ಅಂತ ಹೇಳಿದೆ. ಇದಕ್ಕಿಂತ ಜಾಸ್ತಿ ಏನ್ ಬೇಕು? ವಕ್ಫ್ ಅಂತ ಹೇಳತಾರೆ. ಇಲ್ಲ ವಕ್ಫ್ ಅಂತ ಹೇಳತಾರೆ. ಫಾರೆಸ್ಟ್ ನಲ್ಲಿ ಇಲ್ಲೇ ಬೀದರ್ ನಲ್ಲಿ 800 ತಗೊಂಡಿದ್ದಾರೆ. ಅದ್ರ ಬಗ್ಗೆ ಹೇರಲ್ ಹೊಂಟಿದ್ದಾರೆ. ರೇಣು 1000 ಎಕರೆ ತಗೊಂಡಿದ್ದಾರೆ. ಬೀದರ್ ನಲ್ಲಿ ಫಾರೆಸ್ಟ್ ಅವರು 800 ಎಕರೆ ಜಮೀನು ರೈತರು ತಗೊಂಡಿದ್ದಾರೆ. ಅದ್ರ ಬಗ್ಗೆ ಯಾರು ಕೇಳಿಲ್ಲ. ಮತ್ತೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಲಿಂದ 1000 ತಗೊಂಡಿದ್ದಾರೆ. ಅದ್ರ ಬಗ್ಗೆ ಕೇಳಿಲ್ಲ. ವಕ್ದು ಬರೀ ನೋಟಿಸ್ ಹೋಗಿದೆ ಅಂತ ಸುಮ್ಮನೆ ಯಾವುದು ಇಲ್ಲ. ಸಿಎಂ ಆಲ್ರೆಡಿ ಆದೇಶ ಕೊಟ್ಬಿಟ್ಟಿದ್ದಾರೆ. ಡೋಂಟ್ ವರಿ, ಸಿಎಂ ಜೊತೆಗಿದೆ ನಾವು. ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾರೆ, ತೀರ್ಮಾನ ಮಾಡ್ತಾರೆ. ಸರ್ಕಾರ ಬಹಳ ಸುಭದ್ರವಾಗಿ ನಡೀತಾ ಇದೆ, ಉತ್ತಮವಾಗಿ ಆಡಳಿತ ಕೊಡ್ತಾ ಇದ್ದೇವೆ. ಮತ್ತೆ ಇವತ್ತು ಭಾರತೀಯ ಜನತಾ ಪಕ್ಷದವರು ಹೊಟ್ಟೆ ಕಿಚ್ಚಿನಿಂದ ಇಲ್ಲ ಸಲ್ಲದ ಆರೋಪಗಳು ಮಾಡ್ತಾ ಇದ್ದಾರೆ. ಅದರಿಂದ ಯಾವುದೇ ರೀತಿಯ ಪ್ರಭಾವ ಬೀರೋದಿಲ್ಲ. ಮಹಾರಾಷ್ಟ್ರದಲ್ಲಿ ಚುನಾವಣೆ ನಡೀತಾ ಇದೆ. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಗಠಬಂಧನ್ ಅಧಿಕಾರಕ್ಕೆ ಬರ್ತದೆ. ಕೆಲವು ಸಚಿವರನ್ನ ಕೈ ಬಿಡ್ತಾರೆ ನೋಡಿ, ಈ ವಿಷಯದ ಬಗ್ಗೆ ವರಿಷ್ಠರು ತೀರ್ಮಾನ ಮಾಡ್ತಾರೆ. ನಿಮ್ದೇ ಪಕ್ಷದ ಶಾಸಕರು, ವಿಜಯನಗರ ಶಾಸಕರು ಗವಿಯಪ್ಪ ಅಂತ ಹೇಳಿ ಹಿಂದಿನ ಬಿಜೆಪಿ ಸರ್ಕಾರ ಸರಿಯಾಗಿತ್ತು, ಇವಾಗ ತಾರತಮ್ಯ ಮಾಡ್ತಾ ಇದಾರೆ, ಅನುದಾನ ಸಿಗ್ತಾ ಇಲ್ಲ, ಯಾರನ್ನು ಬೆಲೆ ಕೊಡ್ತಾ ಇಲ್ಲ ಸರ್ಕಾರದಲ್ಲಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಶಾಸಕರು ಆರೋಪ ಮಾಡ್ತಾರೆ. ಅಪ್ಪ ನೋಡಿ, ಗವಿಯಪ್ಪ ಅವರು ಆ ರೀತಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಕೊಟ್ಟಿದ್ದಾರೆ ಸರ್. ಇವತ್ತು ಅರ್ಥ ಆಯ್ತಾ? ನನಗೆ ಬಹಳ ಅತ್ಯಂತ ಆತ್ಮೀಯರಾಗಿದ್ದಾರೆ, ನಮ್ಮ ಸ್ನೇಹಿತರಾಗಿದ್ದಾರೆ. ಅವ್ರದ್ದೇನ್ ಸಮಸ್ಯೆ ಇದೆ ನಾನು ಮಾತಾಡ್ತೇನೆ, ಅದನ್ನು ಬಗೆಹರಿಸ್ತೇವೆ, ವರಿಷ್ಠರು ಬಗೆಹರಿಸ್ತಾರೆ. ನೋಡಿ, ಅವ್ರ ಹೇಳಿಕೆ ಕೊಟ್ಟಿರ್ಲಿಕ್ಕಿಲ್ಲ, ನೀವು ಮಾಧ್ಯಮದವರು ಅದಕ್ಕೆ ತಿರುಚಿ ಬಿಡ್ತೀರಿ. ಏನಾದ್ರು ಹೇಳಿದ್ರೆ ಅದಕ್ಕೆ ನಾನು ಅದನ್ನು ನಂಬೋದಿಲ್ಲ. ಶಕ್ತಿ ಯೋಜನೆದ 238 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಿದೆ ಅಂತ ವಾಯು ಕರ್ನಾಟಕ ಸಾರಿಗೆ. ನೋಡಿ, ನೀವು ಅರ್ಥ ಮಾಡಿಕೊಳ್ಳ್ರಿ. 55,000 ಕೋಟಿ ರೂಪಾಯಿ ಆಯವ್ಯಯದಲ್ಲಿ ಮಂಜೂರು ಇಕ್ಕಿದ್ದೇವೆ, ಅನುದಾನ ಇಕ್ಕಿದ್ದೇವೆ, ಅದನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ. 238 ಕೋಟಿ ರೂಪಾಯಿ ಏನಿದೆ, 8 ದಿವಸದಲ್ಲಿ ಕೊಟ್ಬಿಡ್ತಾರೆ. ಅದೇ ಸಣ್ಣ ಸಣ್ಣ ವಿಷಯ ಎಲ್ಲ ನೀವು ಇದಕ್ಕೆ ದೊಡ್ಡ ಮಟ್ಟದಲ್ಲಿ. ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ 1,00,000 ಕೋಟಿ ರೂಪಾಯಿ ಬಾಕಿ ಇಟ್ಟು ಹೋಗ್ಯಾರ. ಅದಕ್ಕೇನ್ ಹೇಳ್ತಾರ ಅವರು? 10 ಲಕ್ಷ ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿ ಸೇರಿದಂತೆ ಮುನಿಯಪ್ಪ. ನೋಡ್ರಿ, ಈಗ ಅರ್ಥ ಮಾಡಿಕೊಳ್ಳ್ರಿ. ಈ ರಾಜ್ಯದಲ್ಲಿ ಏನ್ ಸುಮಾರು 6 ಕೋಟಿ 7 ಕೋಟಿ ಜನಸಂಖ್ಯೆ ಇದೆ. ಎಷ್ಟು ಪರ್ಸೆಂಟೇಜ್ ಬಡತನಕ್ಕಿಂತ ಕೆಳಗಡೆ ಜನ ಇದ್ದಾರೆ? ಎಷ್ಟು ಪರ್ಸೆಂಟೇಜ್ ಇದ್ದಾರೆ? ಯಾವ ಎಫೆಕ್ಟ್ ಇಂದ ಕಟ್ ಮಾಡ್ತಾ ಇಲ್ಲ. ಇದು ಸತ್ಯದ ಮೇಲೆ ನ್ಯಾಯಸಮ್ಮತವಾದಂತ ಆಡಳಿತ ಕೊಡ್ತಾ ಇದ್ದೇವೆ. ಯಾರು ಇವತ್ತು ಟ್ಯಾಕ್ಸ್ ಕಟ್ತಾ ಇದ್ದಾರೆ? ಸಾಹುಕಾರಿದ್ದಾರೆ, ಶ್ರೀಮಂತರಿದ್ದಾರೆ, ಕಾರ್ ಇದೆ. ಇವತ್ತು ಏನೊಂದು ಮಾನದಂಡ ಇದೆ ಅವರಿಗೆ. ಇವತ್ತೇನು ಅವರ ಇನ್ಕಮ್ ಸರ್ಟಿಫಿಕೇಟ್ ಆಧಾರದ ಮೇಲೆ ಇವತ್ತು ನಾವು ತೀರ್ಮಾನ ಮಾಡ್ತೇವೆ. 1,20,000ಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ಅವ್ರು ಅರ್ಹರಿರೋದಿಲ್ಲ. 5 ಲಕ್ಷ ಇದ್ದವರು ತಗೋತಾರೆ, 20 ಲಕ್ಷ ಇದ್ದವರು ತಗೋತಾರೆ ಅಂದ್ರೆ ಸರಿನಾ? ಅದು ಯಾರ ಹಣ? ಅದು ತೆರಿಗೆ ಪಾವತಿದಾರ ಹಣ, ಇದು ಬಡವರ ಹಣ. ಆ ಹಣ ಉಳಿಸುವಂತ ಕೆಲಸ ಸರ್ಕಾರ ಮಾಡಬೇಕಾಗ್ತದೆ. ನ್ಯಾಯಸಮ್ಮತವಾಗಿ ಯಾರು ಬಡತನಕ್ಕಿಂತ ಕೆಳಗಡೆ ಇದ್ದಾರೆ ಅವ್ರು ಯಾರಿಗೂ ಅನ್ಯಾಯ ಆಗ್ಲಿಕ್ಕೆ ಬಿಡೋದಿಲ್ಲ. ಅವರೆಲ್ಲರದು ಯಾರ್ದಾದ್ರೂ ಅಂತದ್ದು ಏನಾದ್ರೂ ಅಪ್ಪಿತಪ್ಪಿ ಅದು ರದ್ದಾಗಿದ್ರೆ ಅದನ್ನು ಪುನಃ ಕೊಡುವಂತ ಒಂದು ವ್ಯವಸ್ಥೆ ಮಾಡ್ತೇವೆ.